ಇನ್ನು ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಮಂತ್ರಿಗಳು ಸಿಕ್ಕಾಪಟ್ಟೆ ಚಕ್ಕರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅದ್ಯಾಕೆ ಗೊತ್ತಿಲ್ಲ, ಯಾಕೆಂದರೆ ಮಂತ್ರಿ ಆಗೋದಕ್ಕೆ ಭಾಳ ಆಸಕ್ತಿ ಇರುತ್ತೆ, ಆದರೆ ಸದನದಲ್ಲಿ ಬಂದು ಉತ್ತರ ಕೊಡುವಾಗ ಮಾತ್ರ ಕಾಣಿಸ್ಕೊಳ್ಳೋದೇ ಇಲ್ಲ. ಶಾಸಕರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕೂಡ ಅಲ್ಲಿ ಕಲಾಪದಲ್ಲಿ ಯಾರೂ ಬಂದಿರಲಿಲ್ಲ. ಸಚಿವಾಲಯದ ಕಾರ್ಯದರ್ಶಿಗಳು ಕೂಡ ಉತ್ತರ ಕೊಡಿಸೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇದೆ. ಆದರೆ ಇವತ್ತು ಸ್ಪೀಕರ್ UT ಖಾದರ್ ಕಲಾಪವನ್ನೇ ಅರ್ಧಕ್ಕೆ ನಿಲ್ಲಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಈಗ 7 ಇಲಾಖೆಗಳ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. 50% ಇಲ್ಲ, ಇವತ್ತು 5ನೇ ಸರಿ ವಾರ್ನಿಂಗ್ ಆಯ್ತು. ಇವತ್ತಿಗೆ ಸಂಬಂಧಪಟ್ಟ ಮಂತ್ರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ವಿಧಾನಸಭೆ ಅಧಿವೇಶನದ ಇತಿಹಾಸದಲ್ಲೇ ಬಹುಶಃ ಇಂಥ ಘಟನೆ ಆಗಿಲ್ಲ. ಎಲ್ಲಾ ಶಾಸಕರ ಪರವಾಗಿ ಇವತ್ತು ಸ್ಪೀಕರ್ UT ಖಾದರ್ ದನಿ ಎತ್ತಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಅಧಿವೇಶನಕ್ಕೆ ಪದೇ ಪದೇ ಗೈರಾಗ್ತಿದ್ದ ಸಚಿವರುಗಳ ಮೇಲೆ ಸ್ಪೀಕರ್ ಬೇಸರ ಹೊರಹಾಕಿ ಇವತ್ತಿನ ಕಲಾಪವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಶಾಸಕರು ಸಚಿವರು ಯಾರೂ ಬರ್ತಿಲ್ಲ ಅಂತ ಅಶೋಕ್ ಪ್ರಶ್ನೆ ಮಾಡ್ತಿದ್ದಂತೆ ಸ್ಪೀಕರ್ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಎಷ್ಟೇ ಹೇಳಿದ್ರು ಎಚ್ಚೆತ್ತುಕೊಳ್ಳದಿದ್ರೆ ಸದನವನ್ನ ಹೇಗೆ ನಡೆಸಲಿ ಅಂತ ಮುಂದೂಡಿದ್ರು. ಇಂಪ್ರೂವ್ ಆಗಿದೆ ಸರ್, 50% ಇಲ್ಲ. ಆಯ್ತು, ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್ ಆಯ್ತು. 5th ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗಲಿ. ಓಕೆ, ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತೀವಿ. ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ. ಇವತ್ತಿನ ಕಲಾಪವನ್ನ ಅರ್ಧಕ್ಕೆ ನಿಲ್ಲಿಸಿ ಸ್ಪೀಕರ್ ಕುರ್ಚಿಯಿಂದ ಎದ್ದು ಹೋದ್ರು. ಆಗ ಹೊರಗೆ ಬಂದ ಬಿಜೆಪಿ ನಾಯಕರು ಸರ್ಕಾರ ಇದ್ರೂ ಸತ್ತಂತಿದೆ ಅಂತ ವಾಗ್ದಾಳಿ ಮಾಡಿದ್ರು. ಇವತ್ತು ದಿಕ್ಕು ದೆಸೆ ಏನು ಇಲ್ದಂಗೆ ಆಗೋಗ್ತದೆ. ಇಡೀ ಸರ್ಕಾರ ಒಂದು ರೀತಿ ಸತ್ತಂತ ರೀತಿ, ಎಣದ ರೀತಿ ಇದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ನಿನ್ನೆ ನಿಲುವಳಿ ಸೂಚನೆಯನ್ನು ತಂದಿದ್ರಿ, ಆರೋಗ್ಯ ಇಲಾಖೆ 3 ದಿನ ಆಯಿತು, ಮಂತ್ರಿನೇ ನಾಪತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರು ನಿಲುವಳಿ ಸೂಚನೆ ತಂದಿದ್ದೀರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನನೂ ಕೂಡ ನಾಮಕಾಸ್ತವಾಗಿ 2-3 ಮಂತ್ರಿಗಳು ಬರ್ತಾರೆ. CMಗೆ ಹಿಡಿತ ಕಳ್ಕೊಂಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗದೇ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಪ್ರೆಸೆಂಟ್ ಇಲ್ಲ. ಇಡೀ ಒಂದು ರೀತಿ ಸರ್ಕಾರ ಸತ್ತ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇವತ್ತು ಅಸಹಾಯಕರಾಗಿದ್ದಾರೆ. ಯಾಕೆಂತಂದರೆ ಕಳೆದ ಬಾರಿ ಅಧಿವೇಶನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರವನ್ನು ಬರೆದಿದ್ರು ಎಲ್ಲ ಸಚಿವರಿಗೆ. ಎಲ್ಲ ಸಚಿವರು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳೇ ತನ್ನ ಸಚಿವ ಸಂಪುಟದ ಸದಸ್ಯರಿಗೆ ಪತ್ರವನ್ನು ಬರೆದಿದ್ರು. ಮುಖ್ಯಮಂತ್ರಿಗಳ ಪತ್ರಕ್ಕೆ ಯಾವುದೇ ಬೆಲೆ ಇಲ್ಲದಂತೆ ಯಾವ ಸಚಿವರು ಕೂಡ ಇವತ್ತು ಸದನಕ್ಕೆ ಹಾಜರಾಗದಲ್ಲೇ ಇರುವಂಥದ್ದು ಆಡಳಿತ ಹಿಡಿತ ತಪ್ಪಿದೆ ಎನ್ನುವಂಥದ್ದಕ್ಕೆ ಇದೊಂದು ಜೀವಂತವಾದ ಉದಾಹರಣೆ. ಒಂದ್ ಕಡೆ ಪ್ರತಿಪಕ್ಷಗಳು, ಇನ್ನೊಂದು ಕಡೆ ಸಭಾಧ್ಯಕ್ಷರ ಸಿಟ್ಟು. ತಕ್ಷಣ ಎಚ್ಚೆತ್ತುಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಬಂದ್ರು. ಸಚಿವರುಗಳ ವಿರುದ್ಧ ಸಿಟ್ಟಾಗಿದ್ದ ಸ್ಪೀಕರ್ ಜೊತೆ ಸಂಧಾನ ನಡೆಸಿದ್ರು. ಪ್ರತಿಪಕ್ಷ ನಾಯಕ ಅಶೋಕ್ ಅವರನ್ನು ಸಮಾಧಾನಪಡಿಸಿದ್ರು. ಈ ಸಂಧಾನ ಸಭೆಯಲ್ಲಿ ಅತಿ ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡಿರೋ 3 ಇಲಾಖೆ ಅಧಿಕಾರಿಗಳ ಸಸ್ಪೆಂಡ್ಗೆ ಸೂಚನೆಯೂ ಕೊಟ್ಟರು. ಆಮೇಲೆ ಅಧಿವೇಶನ ಮುಂದುವರಿಯಿತು. ಕಲಾಪದಲ್ಲಿ ಮತ್ತೆ ಇಂಥ ಸಮಸ್ಯೆ ಆಗಲ್ಲ ಅಂತ ಗೃಹ ಸಚಿವರು ಆಶ್ವಾಸನೆ ಕೊಟ್ಟರು. ಇವತ್ತು ಸರ್ಕಾರ ಈಗಾಗಲೇ ಅದಕ್ಕೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದರೆ ತಾವು ಆ ಪೀಠದಿಂದ ಆ ಮಾತು ಹೇಳಿದ ಮೇಲೆ ಇದನ್ನು ಸರ್ಕಾರ ಸ್ವಾಭಾವಿಕವಾಗಿ ಗಂಭೀರವಾಗಿ ತಗೊಳ್ಳೇಬೇಕಾಗ್ತದೆ. ಮುಂದೆ ಇಂಥ ಬೆಳವಣಿಗೆ ಆಗದಾಗೆ ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಉತ್ತರಗಳನ್ನು ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಓಕೆ, ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತೀವಿ. ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ.
ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ. ಇನ್ನು ಸ್ಪೀಕರ್ ಸಿಟ್ಟು, ಪ್ರತಿಪಕ್ಷಗಳ ಆಕ್ರೋಶದ ಬೆನ್ನಲ್ಲೇ ಸರ್ಕಾರ ಲಿಖಿತ ರೂಪದ ಉತ್ತರ ಉಳಿಸಿಕೊಂಡ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಿದೆ. ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಜೊತೆಗೆ ಸಿಎಸ್ ಶಾಲಿನಿ ರಜನೀಶ್ ಸಭೆ ಮಾಡಿದ್ರು. ಆಮೇಲೆ 7 ಇಲಾಖೆಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಪ್ರಮುಖವಾಗಿ ರಾಜೇಂದ್ರ ಕುಮಾರ್ ಕಠಾರಿಯಾ, ಎಸಿಎಸ್ ಕಂದಾಯ ಇಲಾಖೆ, ಅಮಲಾನ್ ಆದಿತ್ಯ ಬಿಸ್ವಾಸ್ ಪ್ರಧಾನ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ, ಆರ್ ಗಿರೀಶ್ ತೋಟಗಾರಿಕಾ ಇಲಾಖೆ ಕಾರ್ಯದರ್ಶಿ, ಶಮ್ಲಾ ಇಕ್ಬಾಲ್ ಕಾರ್ಯದರ್ಶಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಎನ್ವಿ ಪ್ರಸಾದ್ ಕಾರ್ಯದರ್ಶಿ ಸಾರಿಗೆ ಇಲಾಖೆ, ಮೋಹನ್ ರಾಜ್ ಕೆಪಿ ಕಾರ್ಯದರ್ಶಿ ವಸತಿ ಇಲಾಖೆ, ಆರ್ ವಿನೋದ್ ಪ್ರಿಯಾ ಕಾರ್ಯದರ್ಶಿ ಪಶುಸಂಗೋಪನೆ ಇಲಾಖೆ. ಇಷ್ಟು ಜನರಿಗೆ ನೋಟಿಸ್ ನೀಡಿರೋ ಜೊತೆಗೆ ಬಾಕಿ ಉಳಿಸಿಕೊಂಡ ಪ್ರಶ್ನೆಗಳಿಗೆ ಉತ್ತರ ಸಿದ್ಧಪಡಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ, ಅಧಿವೇಶನಕ್ಕೆ ಚಕ್ಕರ ಹಾಕೋ ಮಂತ್ರಿಗಳಿಗೆ, ಜನರ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳಿಗೆ ಇವತ್ತು ಸ್ಪೀಕರ್ ಕೊಟ್ಟ ಚಾಟಿ ಏಟು ನಿಜಕ್ಕೂ ಮಾದರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.